ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ 14ನೇ ದಿನಕ್ಕೆ ಕಾಲಿಟ್ಟಿದೆ. ಯುದ್ಧದ ನಡುವೆ ದುಬೈನಿಂದ ಕಾರವಾರಕ್ಕೆ ಹಡಗು ಬಂದಿದೆ. ಮಧ್ಯಪ್ರಾಚ್ಯ ವಾರ್ ನಡುವೆ ಮೊದಲ ಬಾರಿಗೆ ಹಡಗು ಎಂಟ್ರಿ ಆಗಿದೆ. ಯುಎಇಯಿಂದ ಕಾರವಾರ ಬಂದರಿಗೆ ಹಡಗು ಆಗಮಿಸಿದೆ. ಬೆಟುಮೆನ್ ಹೊತ್ತು ಕಾರವಾರಕ್ಕೆ ಬಂದಿದೆ. ಚೆಂಗ್ ಎಕ್ಸ್ ಹಡಗು ಸುಮಾರು 3100 ಟನ್ ಬೆಟುಮೆನ್ ತಂದಿದೆ. ಚೆಂಗ್ ಎಕ್ಸ್ ಹಡಗು ಮಾರ್ಚ್ 3ಕ್ಕೆ ಯುಎಇಯಿಂದ ಈ ಹಡಗು ಹೊರಟಿತ್ತು. ಅಂದರೆ ಈ ಹಾರ್ಮೋಜ್ ಜಲಸಂಧಿ ಏನಿದೆ ಅಲ್ಲಿ ಹಡಗು ಬರೋದಕ್ಕೆ ಇರಾನ್ ನಿರ್ಬಂಧ ವಿಧಿಸಿತ್ತು. ಹೀಗಾಗಿ ಯುಎಇಯ ಈ ಕೋರ್ಪಖಾನ್ನಿಂದ ಕಾರವಾರಕ್ಕೆ ಈಗ ಹಡಗು ಬಂದಿದೆ. ಯುದ್ಧದ ನಡುವೆ ಈ ಒಂದು ಬೆಳವಣಿಗೆ ಆಗ್ತಾ ಇರೋದು. ಈಗ ಆಲ್ರೆಡಿ ಯುದ್ಧದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ತಟ್ತಾ ಇದೆ, ದೇಶಾದ್ಯಂತ ರಾಜ್ಯಾದ್ಯಂತ ಯಾವ ರೀತಿಯಾದಂಥ ಸಮಸ್ಯೆಗಳು ತಲೆದೂರಿದೆ ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ. ಇರಾನ್ ಹಾಗೆಯೇ ಇಸ್ರೇಲ್ ಅಮೆರಿಕದ ನಡುವೆ ಸಂಘರ್ಷ ಆರಂಭವಾದ ನಂತರ ಜಗತ್ತಿನಾದ್ಯಂತ ಹಲವೆಡೆ ಈ ಇಂಧನ LPGಯ ಬಿಕ್ಕಟ್ಟು ತಲೆದೂರಿತು. ಅದಕ್ಕೆ ನಮ್ಮ ಭಾರತ ಕೂಡ ಏನು ಹೊರತಾಗಿರಲಿಲ್ಲ. ಆದರೆ ಕೊನೆಗೂ ಭಾರತದಲ್ಲಿ ಉದ್ಭವ ಆಗಿದ್ದಂತಹ LPG ಕೊರತೆಗೆ ಪರಿಹಾರ ಹುಡುಕುವಂಥ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಮತ್ತೊಂದು ಕಡೆ ಈಗ ಆಲ್ರೆಡಿ ಇನ್ನೂ ಒಂದು ವಾರ 10 ದಿನದೊಳಗೆ ಈ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಯುಎಇಯ ಕೋರ್ಪಖಾನ್ನಿಂದ ಕಾರವಾರಕ್ಕೆ ಹಡಗು ಬಂದಿದೆ. ಯುದ್ಧದ ನಡುವೆ ದುಬೈನಿಂದ ಈ ಹಡಗು ಕಾರವಾರಕ್ಕೆ ಎಂಟ್ರಿ ಕೊಟ್ಟಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಚೆಂಗ್ ಎಕ್ಸ್ ಅಂತ ಅಲ್ಲೇ ಇದೆ ನೋಡಿ, ಮೆನ್ಷನ್ ಮಾಡಿದ್ದಾರೆ. ಇದೇ ಹಡಗು ಬಂದಿರೋದು ಕಾರವಾರಕ್ಕೆ. ಇಲ್ಲಿಂದನೇ ಕರೆಕ್ಟಾಗಿ ಕಾಣೋದು, ದೂರದಿಂದ ಮಾಡಿದಷ್ಟು ಕರೆಕ್ಟಾಗಿ ತಿರುಗುತ್ತದೆ. ಇಲ್ಲಿ ಬಂತು